ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ವಿವಾಹಿತೆ ಜೊತೆ ಎಸ್ಕೇಪ್ ಆಗಿದ್ದಕ್ಕೆ ಯುವಕನ ಮನೆ ಧ್ವಂಸ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯುವಕನ ತಂದೆಯಿಂದ ಮಹಿಳೆಯ ಕುಟುಂಬಸ್ಥರು ವಿರುದ್ಧ ದೂರನ್ನ ದಾಖಲಿಸಿದ್ದಾರೆ. ಇಲ್ಲಿ ವಿವಾಹಿತೆ ಜೊತೆ ಎಸ್ಕೇಪ್ ಆಗಿದ್ದಕ್ಕೆ ಯುವಕನ ಮನೆ ಧ್ವಂಸ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯುವಕನ ತಂದೆಯಿಂದ ಮಹಿಳೆ ಕುಟುಂಬಸ್ಥರ ವಿರುದ್ಧ ದೂರು ದಾಖಲಾಗಿದೆ. ಇನ್ನು ದೂರು ಆಧರಿಸಿ ನಾಗರಾಜ್ ಬಾಳಪ್ಪ ನಾಯಕ್, ರವಿ ಬಿಜ್ಗಟ್ಟಿ, ಈಶ್ವರ ಶಿವಪ್ಪ ಮತ್ತು ಇತರರ ಮೇಲೆ ಪ್ರಕರಣ ದಾಖಲಾಗಿದೆ. ಭೀಮಪ್ಪ ನಾಯಕ್ ಮೇಲೆ ಕೆಲವರಿಂದ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಇದರ ಜೊತೆಗೆ ಪ್ರಾಪರ್ಟಿ ಡ್ಯಾಮೇಜ್ ಮಾಡಿದ್ದಾರೆ. ಭೀಮಪ್ಪ ದೂರು ಆಧರಿಸಿ ಪ್ರಕರಣವನ್ನ ದಾಖಲಿಸಲಾಗಿದೆ. ಇನ್ನು ಈ ಪ್ರಕರಣದ ಕುರಿತು ವಿಶೇಷ ತಂಡ ರಚನೆಯನ್ನ ಮಾಡಿದ್ದೇವೆ. ಎಲ್ಲ ಆರೋಪಿಗಳನ್ನ ಶೀಘ್ರದಲ್ಲಿಯೇ ಬಂಧಿಸ್ತೀವಿ. ದುಷ್ಕರ್ಮಿಗಳಿಂದ 10 ಲಕ್ಷದ ಬಾಂಡ್ ತೆಗೆದುಕೊಳ್ತೀವಿ. ಈ ದುಷ್ಕರ್ಮಿಗಳ ಮೇಲೆ ರೌಡಿ ಶೀಟ್ ಓಪನ್ ಕೂಡ ಮಾಡ್ತೀವಿ ಅಂತ ಬೆಳಗಾವಿ ನಗರ ಪೊಲೀಸ್ ಕಮಿಷನರ್ ಹೇಳಿಕೆಯನ್ನ ನೀಡಿದ್ದಾರೆ. ಇಲ್ಲಿ ನಿನ್ನೆ ಸಂಜೆ ಸುಮಾರು 6 ಗಂಟೆ ಬರ್ಮ್ಯಾನಟ್ಟಿ ಊರಲ್ಲಿ ಭೀಮಪ್ಪ ತಂದೆ ಯಲ್ಲಪ್ಪ ನಾಯಕ್ ಇವರ ಮನೆ ಮೇಲೆ ಕೆಲವು ಜನ ಹೋಗಿ ಅವರ ಮೇಲೆ ಒಂದು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಮತ್ತು ಅವರ ಪ್ರಾಪರ್ಟಿಗೆ ಕೂಡ ಡ್ಯಾಮೇಜ್ ಮಾಡಿದ್ದಾರೆ. ಅವರು ಇವತ್ತು ದೂರು ನೀಡಿದ್ದಾರೆ. ಆ ದೂರಿನ ಆಧಾರದ ಮೇಲೆ ನಾಗರಾಜ್ ಬಾಳಪ್ಪ ನಾಯಕ್, ರವಿ ಬಿಜ್ಗಟ್ಟಿ, ಈಶ್ವರ್ ಶಿವಪ್ಪ ಮತ್ತು ಇತರರು ಇವರ ಮೇಲೆ ಪ್ರಕರಣ ದಾಖಲು ಮಾಡಲಾಗಿದೆ. ಇದರಲ್ಲಿ ಯಾರಿಗೆ ಬಾಡಿ ಇಂಜುರಿ ಇಲ್ಲ, ಆದರೆ ಪ್ರಾಪರ್ಟಿದು ಸಾಕಷ್ಟು ನುಕ್ಸಾನ್ ಇದರಲ್ಲಿ ಆಗಿದೆ. ನಾವು ಈಗಾಗಲೇ ಒಂದು ಸ್ಪೆಷಲ್ ತಂಡ ಮಾಡಿದ್ದೀವಿ. ಇದರಲ್ಲಿ ಆರೋಪಿ ಯಾರ್ಯಾರಿದ್ದಾರೆ ಅವರಿಗೆ ಬೇಗನೆ ನಾವು ದಸ್ತಗಿರಿ ಮಾಡ್ತೀವಿ. ಇತರರು ಅಂತ ಹೇಳಿದ್ದಾರೆ 10-15 ಮಂದಿ ಇದ್ರು ಅಂತ ಹೇಳ್ತಾ ಇದ್ದಾರೆ. ಕ್ರೂಸರ್ ಗಾಡಿ ಇತ್ತು, ಅದು ದೂರಲ್ಲಿ ಹೇಳಿದ್ದಾರೆ. ಆ ಎಲ್ಲ ಈಗ ತನಿಖೆನಲ್ಲಿ ವಿಚಾರ ಹೊರಗಡೆ ಬರುತ್ತೆ. ಇವರ ಮಗ ಭೀಮಪ್ಪ ಅವ್ರ ಮಗ ಯಲ್ಲಪ್ಪ ಈ ಯಾರು ಹಲ್ಲೆದಾರರು ಇದ್ದಾರೆ ಅವರ ಮನೆದು ಹೆಣ್ಮಗಳ ಜೊತೆಗೆ ಓಡೋಗಿದ್ದಾರೆ ಅಂತ ಅವರಿಗೆ ಗ್ರೀವಾನ್ಸ್ ಇತ್ತು. ಅದರಿಂದ ಇವರು ಹೋಗಿದ್ದಾರೆ. ಯಾರು ಕಾನೂನು ಅವರ ಕೈಯಲ್ಲಿ ತಗೊಂಡಿದೆ ಅವರ ಮೇಲೆ ಖಂಡಿತವಾಗಿ ಕ್ರಮ ಆಗುತ್ತೆ. ಇದರಲ್ಲಿ ಯಾರ್ಯಾರು ಭಾಗಿದ್ದಾರೆ ಅವ್ರಿಗೆಲ್ಲರಿಗೂ ದಸ್ತಗಿರಿಯನ್ನು ಮಾಡ್ತೀವಿ.